ಹಾಯ್ ಫ್ರೆಂಡ್ಸ್, ಜಿ ಆರ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಹಿರಿಯ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ. ಅವರ ಮೊದಲನೆಯ ಚಿತ್ರ ಮೇಯರ್ ಮುತ್ತಣ್ಣ. ಈ ಚಿತ್ರವು 1969ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎರಡನೆಯ ಚಿತ್ರ ಬಾಳು ಬೆಳಗಿತು. ಈ ಚಿತ್ರವು 1970ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಮೂರನೆಯ ಚಿತ್ರ ನಮ್ಮ ಸಂಸಾರ. ಈ ಚಿತ್ರವು 1971ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ನಾಲ್ಕನೆಯ ಚಿತ್ರ ತಾಯಿ ದೇವರು. ಈ ಚಿತ್ರವು 1971ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಐದನೆಯ ಚಿತ್ರ ನ್ಯಾಯವೇ ದೇವರು. ಈ ಚಿತ್ರವು 1971ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಆರನೆಯ ಚಿತ್ರ ಬಂಗಾರದ ಮನುಷ್ಯ. ಈ ಚಿತ್ರವು 1972ರಲ್ಲಿ ತೆರೆಕಂಡು 2 ವರ್ಷಗಳ ಪ್ರದರ್ಶನವನ್ನು ಕಂಡಿತು. ಅವರ ಏಳನೆಯ ಚಿತ್ರ ದೂರದ ಬೆಟ್ಟ. ಈ ಚಿತ್ರವು 1973ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಎಂಟನೆಯ ಚಿತ್ರ ಭೂತಯ್ಯನ ಮಗ ಅಯ್ಯು. ಈ ಚಿತ್ರವು 1974ರಲ್ಲಿ ತೆರೆಕಂಡು 175 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಒಂಬತ್ತನೆಯ ಚಿತ್ರ ಭೂಲೋಕದಲ್ಲಿ ಯಮರಾಜ. ಈ ಚಿತ್ರವು 1979ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ ಹತ್ತನೆಯ ಚಿತ್ರ ನಾರದ ವಿಜಯ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 11ನೆಯ ಚಿತ್ರ ಬಿಳಿಗಿರಿಯ ಬನದಲ್ಲಿ. ಈ ಚಿತ್ರವು 1980ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 12ನೆಯ ಚಿತ್ರ ಪ್ರೇಮ ಪರ್ವ. ಈ ಚಿತ್ರವು 1983ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 13ನೆಯ ಚಿತ್ರ ಅಜಯ. ಈ ಚಿತ್ರವು 1985ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ಅವರ 14ನೆಯ ಚಿತ್ರ ಬಾರೆ ನನ್ನ ಮುದ್ದಿನ ರಾಣಿ. ಈ ಚಿತ್ರವು 1990ರಲ್ಲಿ ತೆರೆಕಂಡು 100 ದಿನಗಳ ಪ್ರದರ್ಶನವನ್ನು ಕಂಡಿತು. ನೋಡಿದ್ರಲ್ಲ ಫ್ರೆಂಡ್ಸ್, ಹಿರಿಯ ನಿರ್ದೇಶಕ ಸಿದ್ಧಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಶತದಿನೋತ್ಸವ ಆಚರಿಸಿಕೊಂಡ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.